ಗೆಳೆಯರೆ, ನಿಮಗೆ ಫ್ರೋಝನ್ ಶೋಲ್ಡರ್ ಅಂದರೆ ಗೊತ್ತಾ? ಪೆರಿಯಾಥ್ರೈಟಿಸ್ ಶೋಲ್ಡರ್ ಅಂತ. ಡಯಾಬಿಟಿಸ್ ಅವ್ರಿಗೆ ಯಾಕೆ ಜಾಸ್ತಿ ಬರುತ್ತೆ? ತುಂಬ ಪೇನು, ಕೈ ಎತ್ತಕ್ಕಾಗಲ್ಲ ಸಾರ್, ಈ ಥರ ಮೂಮೆಂಟ್ಸ್ ಮಾಡೋಕ್ಕಾಗಲ್ಲ. ಹೆಣ್ಮಕ್ಳಿಗೆ ಎಸ್ಪೆಷಲಿ ತಲೆ ಕಟ್ಕೊಳಕ್ಕಾಗಲ್ಲ, ಹಿಂದ್ಗಡೆ ಒಂದು ಉಕ್ಸ್ ಹಾಕ್ಕೊಳಕ್ಕಾಗಲ್ಲ, ಈ ಥರ ಬಟ್ಟೆ ಇದು ಮಾಡ್ಕೊಳಕ್ಕಾಗಲ್ಲ. ಹಿಡ್ದಕ್ಕೆ ಆದರೆ ಕಷ್ಟ, ಏನು ಮಾಡೋಕ್ಕೆ ಅಂತ ಅರ್ಥಾಯ್ತು ಅಂದ್ಕೊಳ್ತೀನಿ, ಅದಕ್ಕೆಲ್ಲ ಕಷ್ಟ. ಸೊ ಈ ರೀತಿಯ ಪೇನ್ಫುಲ್ ಜಾಯಿಂಟ್, ಶೋಲ್ಡರ್ ಜಾಯಿಂಟ್, ಅದಕ್ಕೆ ಫ್ರೋಝನ್ ಶೋಲ್ಡರ್ ಅಂತ, ಪೆರಿಯಾಥ್ರೈಟಿಸ್ ಶೋಲ್ಡರ್ ಅಂತ ಹೇಳ್ತೀವಿ. ಡಯಾಬಿಟಿಸ್ ಅವ್ರಿಗೆ ಜಾಸ್ತಿ. ಯಾಕೆ ಡಯಾಬಿಟಿಸ್ ಅವ್ರಿಗೆ ಜಾಸ್ತಿ? ಸಿಂಪಲ್ ಆಗಿರುವಂಥ ನಾನು ಟಿಪ್ಸ್ ಕೊಡ್ತೀನಿ ಫ್ರೋಝನ್ ಶೋಲ್ಡರ್ ಕಂಟ್ರೋಲ್ ಮಾಡೋಕ್ಕೆ, ಪೇಯ್ನ್ ಕಡಿಮೆ ಆಗೋದಕ್ಕೆ. ಪೂರ್ತಿ ವಿಡಿಯೋ ನೋಡಿ. ನಾನು ಡಾಕ್ಟರ್ ಮುರಳೀಧರ್ ಅಂತ, ಆರ್ಥೋಪೆಡಿಕ್ ಸರ್ಜನ್. ನಾನೊಂದು 40ಕ್ಕೂ ಹೆಚ್ಚು ವೀಡಿಯೋಗಳನ್ನ ಮಾಡಿದ್ದೀನಿ. ದಯವಿಟ್ಟು ನಿಮ್ಮ ವೀಡಿಯೋನ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ಈ ಥರ ಒಳ್ಳೊಳ್ಳೆ ಹೆಲ್ತ್ ಟಿಪ್ಸ್ನಾಗಿರುವಂತಹ ವೀಡಿಯೋಗಳನ್ನ ಕಳಿಸ್ತಾ ಇರ್ತೀನಿ. ಬೆಲ್ಲೈಕನ್ ಒತ್ತಿ ಅದನ್ನು ನೀವು ಎನೇಬಲ್ ಮಾಡ್ಕೊಳ್ಳಿ. ವಾರಕ್ಕೆ 3 ವೀಡಿಯೋಗಳು ಬರ್ತಿರುತ್ತೆ. ಪ್ರತಿಯೊಂದು ವೀಡಿಯೋನು ನೀವು ಫ್ರೀಯಾಗಿ ನೋಡ್ಬೋದು ಮತ್ತು ನಿಮ್ಮ ಹೆಲ್ತ್ನ ವೃದ್ಧಿ ಮಾಡ್ಕೋಬೋದು. ಮೊದಲನೇದಾಗಿ ಫ್ರೋಝನ್ ಶೋಲ್ಡರ್ ಏನು ಅಂತ ತಿಳ್ಕೊಳ್ಳೋಣ. ನೋಡಿ, ನಿಮ್ಮ ಶೋಲ್ಡರ್ ಜಾಯಿಂಟ್ ಗೊತ್ತಿದೆಯಲ್ಲ, ನಿಮಗೆ ಲೇಮೆಂಟಲ್ಲಿ ಫ್ರೋಸ್ ಆಗುತ್ತೆ ಅಂತಲೇ ಇಟ್ಕೋಬೋದು. ಏನಾಗುತ್ತೆ, ಮೊದಲು ಕೆಲಸ ಪೋಸ್ಟ್ ಟ್ರಾಮೆಟಿಕ್ ಸ್ಟಿಫ್ನೆಸ್ ಅಂತ ಕೆಲವು ಹೇಳ್ತಾ ಇರ್ತಾ ಅವಾಗಿಂದ ಶುರು ಆಗುತ್ತೆ. ಡಯಾಬಿಟಿಸಾಗಿ ಇದ್ದಂಗಿಂದ ಶುರು ಆಗ್ಬೋದು, ಇನ್ಸಿಡೆನ್ಸ್ ಆನ್ಸೆಟ್ ಅಂತ ಹೇಳ್ತೀವಿ. ಸೊ ಫ್ರೋಝನ್ ಶೋಲ್ಡರ್ ಏನಾಗುತ್ತೆ, ಅದರ್ವೈಸ್ ನಮ್ಮ ಮೆಡಿಕಲ್ ಟರ್ಮಲ್ಲಿ ಅಡೆಸಿವ್ ಕ್ಯಾಪ್ಸುಲೈಟಿಸ್ ಅಂತ ಹೇಳ್ತೀವಿ, ಅಥವಾ ಪೆರಿಯಾಥ್ರೈಟಿಸ್ ಶೋಲ್ಡರ್ ಅಂತ ಕೂಡ ಅದಕ್ಕೆ ಇನ್ನೊಂದು ಹೆಸರಿದೆ. ಸೊ ಶೋಲ್ಡರಲ್ಲಿ ಕ್ಯಾಪ್ಸುಲ್ ಇರ್ತಿರುತ್ತಲ್ಲ, ಆ ಶೋಲ್ಡರ್ ಕ್ಯಾಪ್ಸುಲ್ ಶಿಂಕ್ ಆಗುತ್ತೆ, ಸೈಜ್ ಕಡಿಮೆ ಆಗ್ತದೆ. ಸೊ ಏನಂತೆ ಸ್ವಲ್ಪ ಪ್ರೋಗ್ರೆಸಿವ್ ಬರ್ತಾ ಪೇಯ್ನ್ ಜಾಸ್ತಿ ಆಗ್ತಾ ಇರುತ್ತೆ, ಮೂಮೆಂಟ್ ಸೆನ್ಸೇಷನ್ ಆಗ್ತಾ ಬರುತ್ತೆ. ಇನ್ಸ್ಟೆಂಟ್ ಬರೀ ಪೇಯ್ನ್ ಅಷ್ಟೇ ಇರುತ್ತೆ, ಮೂಮೆಂಟ್ಸ್ ಕರೆಕ್ಟಾಗಿರುತ್ತೆ. ಬಟ್ ಬರ್ತಾ ಟೈಟ್ ಆಗ್ತಾ ಬರುತ್ತೆ, ಕ್ಯಾಪ್ಸುಲ್ ಸ್ಟ್ರಿಂಕ್ ಆಗ್ತಾ ಬರುತ್ತೆ, ಟೈಟ್ ಆಗಿಬಿಡುತ್ತೆ. ಅದಕ್ಕೆ ಫ್ರೋಝನ್ ಶೋಲ್ಡರ್ ಅಂತ ಕರೆಯುವಂಥದ್ದು. ಸೊ ಮೂಮೆಂಟ್ಸು ಕರೆಕ್ಟಾಗಿ ಬರಲ್ಲ, ಎಸ್ಪೆಷಲಿ ಅಬ್ಡಕ್ಷನ್, ಎಕ್ಸ್ಟ್ರಾಡಕ್ಷನ್, ಈ ಥರ ಮೂಮೆಂಟ್ಸು ತೊಂದರೆ ಆಗೋಕ್ಕೆ ಶುರುವಾಗುತ್ತೆ ಬೀನಿಂಗಲ್ಲಿ. ಆಮೇಲೆ ಬರ್ತಾ ಎಲ್ಲ ಮೂಮೆಂಟ್ಸು, ಕೆಲವು ನನಗೆ ಎಷ್ಟು ಜನ ಪೇಷಂಟ್ಗೆ ಎತ್ತಕ್ಕೆ ಆಗ್ತಾಯಿಲ್ಲ, ಕೆಲವರು ಅಂದ್ಕೊಂಬಿಟ್ಟಿರ್ತಾರೆ ಸೊ ನಂಗೆ ಏನೋ ಲಕ್ಕ ಹೊಡೆದ್ಬಿಡಿದೆ ಸರ್, ಪ್ಯಾಲೇಸ್ ಅಂದ್ಕೊಂಡ್ಬಿಡುತ್ತೆ ಕೆಲವು ಪೇಷಂಟ್. ಸರ್ ಲಕ್ಕ ಹೊಡೆದ್ಬಿಡೆ, ಕೈ ಎತ್ತಕ್ಕೆ ಆಗ್ತದೆ, ಕೈ ಬಿದ್ದೋಗ್ಬಿಡುತ್ತೆ ಸರ್, ಕೈ ಬಿದ್ದೋ ಎತ್ತಕ್ಕೆ ಆಗಲ್ಲ ಅನ್ಕೊತ. ಪ್ಯಾಲೇಸ್ ಎಲ್ಲ ಫ್ರೋಝನ್ ಶೋಲ್ಡರ್ ಅಂತ ಹೇಳ್ತಿದ್ದಾರೆ. ಸೊ ಈ ರೀತಿಯ ಇರುತ್ತೆ ಫ್ರೋಝನ್ ಶೋಲ್ಡರು. ಅದರಲ್ಲಿ ಬೇಸಿಕಾಗಿ 3 ಸ್ಟೇಜ್ ಆಗಿದ್ದಾರೆ. ಒಂದು ಫಸ್ಟ್ ಸ್ಟೇಜ್ನ ನಾವು ಫ್ರೀಜಿಂಗ್ ಸ್ಟೇಜ್ ಅಂತ ಹೇಳ್ತೀವಿ, ಎರಡನೇದು ಫ್ರೋಝನ್ ಸ್ಟೇಜ್ ಅಂತ ಹೇಳ್ತೀವಿ, ಮೂರನೇದು ಬಂದು ಥಾಯಿಂಗ್ ಸ್ಟೇಜ್ ಅಂತೀವಿ. ಸೊ ಯಾವ ಸ್ಟೇಜಲ್ಲಿ ಯಾವ ರೀತಿ ಇರುತ್ತೆ ಅಂತ ನಾನು ವಿವರವಾಗಿ ಹೇಳ್ತೀನಿ, ಪೂರ್ತಿ ವಿಡಿಯೋ ನೋಡಿ ಗೆಳೆಯರೆ. ನಾನು ಹೇಳಿದಂಗೆ 3 ಸ್ಟೇಜು. ಮೊದಲನೇ ಸ್ಟೇಜ್ ಫ್ರೀಜಿಂಗ್ ಸ್ಟೇಜ್ ಅಂತ. ಫ್ರೀಜಿಂಗ್ ಸ್ಟೇಜ್ ಸ್ವಲ್ಪ ಪೇಯ್ನ್ ಶುರು ಆಗ್ತಾ ಇರುತ್ತೆ, ಅವಾಗ ಸ್ವಲ್ಪ ಮೂಮೆಂಟ್ಸ್ ಮಾಡಿದಾಗ ಪೇಯ್ನ್ ಬರುತ್ತೆ, ಗ್ರ್ಯಾಜುಲಾಗಿ ಬರ್ತಾ ಯಾವಾಗಲೂ ಪೇಯ್ನ್ ಶುರು ಆಗುತ್ತೆ. ಕೆಲವ್ರಿಗೆ ಎಷ್ಟು ಪೇಯ್ನ್ ಇರುತ್ತೆ, ರಾತ್ರಿ ನಿದ್ದೆ ಬರೋಲ್ಲ ಸಾರ್, ನಿದ್ದೆ ಹೊಡ್ತಾ ಸಾರ್, ಕೀಳ್ತಾ ಇರುತ್ತೆ, ನಿದ್ದೆ ಮಾಡಿ ಎಷ್ಟು ದಿನ ಆಗೋಯ್ತು ಸರ್, ತುಂಬ ನೋವು ಕೊಡುತ್ತೆ ಅಂತ ಹೇಳ್ತಾರೆ ಫ್ರೀಜಿಂಗ್ ಸ್ಟೇಜಲ್ಲಿ. ಕೆಲವ್ರಿಗೆ ಏನಾಗುತ್ತೆ, ಆ ಕಡೆ ಮಲ್ಕೊಳ್ಳೋ ಸಾರ್, ಈ ಕಡೆನೇ ಮಲ್ಕೋಬೇಕು, ಈ ಕಡೆ ಮಲ್ಕೊಂಡ್ರೆ ನಾವು ಬಂದ್ಬಿಡುತ್ತೆ ಸರ್, ಆಗಲ್ಲ ಮಲ್ಕೊಳ್ಳೋಕ್ಕೆ ಅಂತ. ದಿಸ್ ಕಡೆ ಫ್ರೀಜಿಂಗ್ ಸ್ಟೇಜ್ ಅಂತ ಹೇಳ್ತೀವಿ. ಸಾಧಾರಣ ಅದು ನಿಮಗೆ 6 ವಾರದಿಂದ 9 ತಿಂಗಳವರೆಗೂ ಅದು ಇರ್ಬೋದು ಫ್ರೀಜಿಂಗ್ ಸ್ಟೇಜ್. ನೆಕ್ಸ್ಟ್ ಬಂದು ಸೆಕೆಂಡ್ ಸ್ಟೇಜ್ ಬಂದು ಫ್ರೋಝನ್ ಶೋಲ್ಡರ್ ಅಂತ ಹೇಳ್ತೀವಿ. ಈ ಫ್ರೋಝನ್ ಶೋಲ್ಡರ್ ಏನಾಗುತ್ತೆ ಗೆಳೆಯರೆ ಅಂತಂದರೆ, ಪೇಯ್ನ್ ಸ್ಲೋವಾಗಿ ಕಡಿಮೆ ಆಗ್ತಾ ಬರುತ್ತೆ, ಇದ್ದಕ್ಕಿದ್ದಂಗೆ ಪೇಯ್ನ್ ಕಡಿಮೆ ಆಗ್ತಾ ಬರುತ್ತೆ. ಬಟ್ ಸ್ಟಿಫ್ನೆಸ್ ಬಿಕಮ್ಸ್ ವರ್ಸ್. ನೋವೆಲ್ಲ ಕಡಿಮೆ ಆಗಿರುತ್ತೆ, ಬಟ್ ತುಂಬ ಸ್ಟಿಫ್ ಇರುತ್ತೆ, ಮೂಮೆಂಟ್ಸ್ ಮಾಡೋಕ್ಕೆ ಕಷ್ಟ. ನಾನು ಹೇಳಿದಂಗೆ ಹೆಣ್ಮಕ್ಳಿಗೆ ಗಂಟು ಕಚ್ಕೊಳ್ಳೋದು ಕಷ್ಟ, ಉಕ್ಸು ಬಿಚ್ಕೊಳ್ಳೋದು ಕಷ್ಟ, ಹಿಂದ್ಗಡೆಗೆ ಹೋದರೆ ಎಡಗೈಲಿ ಕೈ ತೊಳ್ಕೊಳ್ಳೋದು ಕಷ್ಟ ಆಗುತ್ತೆ. ಸೊ ಈ ರೀತಿ ಎಲ್ಲ ತೊಂದರೆ ಆಗುತ್ತೆ. ಸೊ ಈ ರೀತಿ ಪೇಯ್ನ್ ಕಡಿಮೆ ಆಗುತ್ತೆ ಫ್ರೋಝನ್ ಸ್ಟೇಜಲ್ಲಿ, ಬಟ್ ಸ್ಟಿಫ್ನೆಸ್ ಜಾಸ್ತಿ ಆಗ್ತಾ ಹೋಗುತ್ತೆ, ಮೂಮೆಂಟ್ಸ್ ರೆಸ್ಟ್ರಿಕ್ಷನ್ ಆಗ್ತಾ ಹೋಗುತ್ತೆ. ದಿಸ್ ಕಾಲ್ಡ್ ಫ್ರೋಝನ್ ಸ್ಟೇಜ್ ಅಂತ. ಇದು ಸಾಧಾರಣ 6 ತಿಂಗಳಿಂದ ನಿಮಗೆ 4 ರಿಂದ 6 ತಿಂಗಳವರೆಗೂ ಈ ಸ್ಟೇಜ್ ಇರ್ಬೋದು ಗೆಳೆಯರೆ. ಸೊ 4 ರಿಂದ 6 ತಿಂಗಳು ಫ್ರೋಝನ್ ಸ್ಟೇಜ್ ಬರುತ್ತೆ. ಮೂರನೇ ಸ್ಟೇಜ್ ಬಂದು ಥಾಯಿಂಗ್ ಸ್ಟೇಜ್ ಅಂತ ಹೇಳ್ತೀವಿ. ಥಾಯಿಂಗ್ ಸ್ಟೇಜ್ ಏನಂತಂದರೆ, ಸ್ಲೋಲಿ ಮೂಮೆಂಟ್ಸು ಇಂಪ್ರೂವ್ ಆಗಿ ಶುರುವಾಗುತ್ತೆ. ಫಸ್ಟ್ ಸ್ಟೇಜಲ್ಲಿ ಪೇಯ್ನ್ ಜಾಸ್ತಿ ಇರುತ್ತೆ, ಎರಡನೇ ಸ್ಟೇಜಲ್ಲಿ ಪೇಯ್ನ್ ಕಡಿಮೆ ಆಗುತ್ತೆ, ಮೂಮೆಂಟ್ಸ್ ಸ್ಟಿಫ್ ಆಗಿಬಿಡುತ್ತೆ. ಬಟ್ ಮೂರನೇ ಥಾಯಿಂಗ್ ಸ್ಟೇಜಲ್ಲಿ ಇರುತ್ತೆ, ಸ್ವಲ್ಪ ಮೂಮೆಂಟ್ಸ್ ಇಂಪ್ರೂವ್ ಆಗ್ತಾ ಬರುತ್ತೆ. ಸ್ಲೋ ಎಕ್ಸಸೈಸ್ ಮಾಡಬೇಕಾಗತ್ತೆ, ನಾನು ವಿವರ ಹೇಳ್ತೀನಿ. ಸೊ ಇದ್ದಕ್ಕಿದ್ದಂಗೆ ಸ್ವಲ್ಪ ಮೂಮೆಂಟ್ಸ್ ಇಂಪ್ರೂವ್ ಆಗ್ತಾ ಬರುತ್ತೆ. ಇದಕ್ಕೆ ಥಾಯಿಂಗ್ ಸ್ಟೇಜ್, ಥರ್ಡ್ ಸ್ಟೇಜ್ ಅಂತ ಹೇಳ್ತೀವಿ. ಸೊ ಹಂಗೆ ಆಗ್ತಾ ಓವರ್ ಎ ಪೀರಿಯಡ್ ಆಫ್ 6 ತಿಂಗಳಿಂದ 2 ವರ್ಷ ತೊಗೊಂಡ್ಬಿಡುತ್ತೆ, ಲಾಂಗ್ ಟರ್ಮ್ 2 ಇಯರ್ಸ್ ತನಕ. ಆಮೇಲೆ ಬರ್ತಾ ಮೂಮೆಂಟ್ಸ್ ರಿಕವರ್ ಆಗಿಬಿಡುತ್ತೆ. ಸೊ ಇದನ್ನು ಥಾಯಿಂಗ್ ಸ್ಟೇಜ್ ಅಂತ ಹೇಳ್ತೀವಿ. 3 ಸ್ಟೇಜ್ ಅಂತ ಗೆಳೆಯರೆ. ಸೊ ಒಂದೊಂದು ಸ್ಟೇಜ್ಗೆ ಒಂದೊಂದು ಥರ ಟ್ರೀಟ್ಮೆಂಟ್ ಇದೆ. ನೀವು ಆದಷ್ಟು ಬೇಗ ತೋರಿಸ್ಕೊಳ್ಳೋದು ಒಳ್ಳೆಯದು. ಈ ಥರ ಪ್ರೋಗ್ರೆಸ್ ಆಗಿ 2 ವರ್ಷ ನಾವು ಯಾಕೆ ತಿನ್ಬೇಕು ಹೇಳಲ್ವಾ? ನಿಮಗೆಲ್ಲ ಗೊತ್ತಿರೋಂಗೆ ಮೆಡಿಕಲ್ ಫೀಲ್ಡ್ ಭಾಳ ಮುಂದುವರೆದೆ, ಒಳ್ಳೆ ಟ್ರೀಟ್ಮೆಂಟ್ ಸಿಗುತ್ತೆ, ಫಸ್ಟ್ ಕ್ಲಾಸ್ ಇರೋ ಟ್ರೀಟ್ಮೆಂಟ್ ತೊಗೊಂಬಿಟ್ರೆ ಇಷ್ಟೊಂದು ವರ್ಷಾನುಗಟ್ಟಲೆ ಯಾಕೆ ನಾವು ತಿನ್ಬೇಕಲ್ವಾ? ಒಂದು ಚಿಕ್ಕ ತಲೆನೋವಿದ್ರೆ ನಾವು ಮಾತ್ರ ನೋವು ಬರ್ತೀವಿ ಅಲ್ವಾ? ಸೊ ಆ ರೀತಿ ವರ್ಷಾನುಗಟ್ಟಲೆ, ತಿಂಗಳಾನುಗಟ್ಟಲೆ ನೋವು ತಿನ್ನೋ ಅವಶ್ಯಕತೆ ಇಲ್ಲ. ಒಳ್ಳೆ ಟ್ರೀಟ್ಮೆಂಟ್ ಇದೆ. ಒಳ್ಳೆ ಟ್ರೀಟ್ಮೆಂಟ್ ಏನು ಸಿಗುತ್ತೆ ಅಂತ ಪೂರ್ತಿ ಎಂಡ್ ವಿಡಿಯೋ ತನಕ ನೋಡಿ, ಎಲ್ಲ ವಿವರ ಗೊತ್ತಾಗುತ್ತೆ. ಕಂಟಿನ್ಯೂ ಆಗಿ ಮರಿದಂಗೆ ಪೂರ್ತಿ ವಿಡಿಯೋ ನೋಡಿ ಗೆಳೆಯರೆ. ನಾನು ಮುಂಚೆ ಇಂಟ್ರೊಡಕ್ಷನ್ ಹೇಳಿದೆ, ಡಯಾಬಿಟಿಸ್ ಅವರಿಗೆ, ಸಕ್ಕರೆ ಕಾಯಿಲೆಯವರಿಗೆ, ಮಧುಮೇಹವರಿಗೆ ಫ್ರೋಝನ್ ಶೋಲ್ಡರ್ ಬರೋ ಚಾನ್ಸಸ್ ಜಾಸ್ತಿ ಅಂತ. ನಾನು ಭಾಳಷ್ಟು ಕೇಸ್ಗಳನ್ನು 25 ವರ್ಷದಿಂದ ನೋಡ್ತಾಯಿದ್ದೀನಿ ಗೆಳೆಯರೆ. ಸೊ ಹಾಗೆ ಏನಾಗುತ್ತೆ, ಫ್ರೋಝನ್ ಶೋಲ್ಡರ್ ಬಂದರೆ ನಾನು ಸ್ವಲ್ಪ ಬ್ಲಡ್ ಟೆಸ್ಟ್ ಮಾಡಿಸ್ತೀನಿ ಅಂತಾರೆ ಪೇಷಂಟ್ಗೆ. ಡೌಟ್, ಏನು ಸರ್ ನಾನು ಭುಜದ ನೋವಿಗೆ ಅಂತಂದರೆ ಶುಗರ್ ಯಾಕೆ ಟೆಸ್ಟ್ ಮಾಡಿಸ್ತೀನಿ ಅಂತ. ಇಲ್ಲ, ನೀವು ಮಾಡಿಸಿ ಅಂತ ಹೇಳ್ತೀನಿ. ಭಾಳಷ್ಟು ಜನಕ್ಕೆ ಶುಗರ್ ಪತ್ತೆ ಆಗಿದೆ.
ಸೊ ಫಿಸಿಷಿಯನ್ಸ್ನ ಶುಗರ್ ಪತ್ತೆ ನಾನು ಆ್ಯಸ್ ಎ ಆರ್ಥೋಪೆಡಿಕ್ ಸರ್ಜನ್ ಕೂಡ ಪತ್ತೆ ಹಚ್ಚಿಬಿಟ್ಟಿದ್ದೀನಿ. ನಮ್ಮ ಫಿಸಿಷಿಯನ್ ಫ್ರೆಂಡ್ಗೆ ಅದನ್ನು ಟ್ರೀಟ್ಮೆಂಟ್ ಮಾಡೋಕ್ಕೆ ರೆಫರ್ ಮಾಡ್ತೀನಿ. ಸೊ ಹಾಗಾಗಿ ಫ್ರೋಝನ್ ಶೋಲ್ಡರ್ ಇದೆ ಅಂದರೆ ದಯವಿಟ್ಟು ಒಂದ್ಸರಿ ಶುಗರ್ ಟೆಸ್ಟ್ ಮಾಡಿಸ್ಕೊಳ್ಳೋದು ಒಳ್ಳೆಯದು. ಶುಗರ್ಗೆ 2 to 4 ಟೈಮ್ಸ್ 2ರಿಂದ 4 ಪಟ್ಟು ಜಾಸ್ತಿ ಫ್ರೋಝನ್ ಶೋಲ್ಡರ್ ಬರೋ ಚಾನ್ಸಸ್ಗಳಿದೆ. ಯಾನಕ್ಕೆ ಶುಗರ್ ಭಾಳ ಜನ ಪೇಷಂಟ್ ಕೇಳ್ತಾರೆ, ಏನಕ್ಕೆ ಸರ್ ನನಗೆ ಶುಗರ್ ಇದೆ ಫ್ರೋಝನ್ ಶೋಲ್ಡರ್ ಬರಬೇಕು ಅಂತ ಕೇಳ್ತಾರೆ. ಅದಕ್ಕೆ ಇಂಪಾರ್ಟೆಂಟ್ ಕೆಲವು ಕಾರಣಗಳಿದ್ದಾವೆ, ಒಂದೊಂದಾಗಿ ಹೇಳ್ತೀನಿ ಕೇಳಿಗಳೇ. ಸೊ ಫ್ರೋಝನ್ ಶೋಲ್ಡರ್ ನಾನು ಹೇಳಿದಾಗೆ 2ರಿಂದ 4 ಟೈಮ್ ಜಾಸ್ತಿ. ಯಾಕೆ ಸರ್ ಜಾಸ್ತಿ ಆಗುತ್ತೆ ಅಂತಂದರೆ ಶುಗರ್ ಲೆವೆಲ್ ಏನಾಗುತ್ತೆ, ಹೈ ಬ್ಲಡ್ ಶುಗರ್ ಇದೆ, ಇನ್ಫ್ಲಮೇಷನ್ ಕೂಡ ಜಾಸ್ತಿ ಆಗುತ್ತೆ. ಸೊ ಬ್ಲಡ್ ಶುಗರ್ ಜಾಸ್ತಿ ಇದ್ದಷ್ಟು ಇನ್ಫ್ಲಮೇಷನ್ ಜಾಸ್ತಿ, ಜೊತೆಗೆ ನಾನು ಅವಾಗಲೇ ಹೇಳ್ದಂಗೆ ಭುಜದಲ್ಲಿ ಕ್ಯಾಪ್ಸುಲ್ ಇರುತ್ತಲ್ಲ ಅದು ಇನ್ಫ್ಲಮೇಷನ್ ಜಾಸ್ತಿ ಆಗುತ್ತೆ, ಥಿಕ್ಕನಿಂಗ್ ಆಗುತ್ತೆ, ಜೊತೆಗೆ ಟೈಟ್ ಆಗಿಬಿಡುತ್ತೆ. ಸೊ ಈ ನಿಮ್ಮ ಫ್ರೋಝನ್ ಎಸ್ಪೆಷಲಿ ಶೋಲ್ಡರಲ್ಲಿ ಒಂದು ರೊಟೇಟರ್ ಕಫ್ ಅಂತ ಇರುತ್ತೆ, ಒಂದು ಕ್ಯಾಪ್ಸುಲ್ ಅಂತ ಇರುತ್ತೆ, ಅದು ಜಾಸ್ತಿ ಇನ್ಫ್ಲಮೇಷನ್ ಆಗಿ ಥಿಕ್ಕಾಗಿ ಸ್ಟಿಫ್ ಆಗಿಬಿಡುತ್ತೆ. ಅವಾಗಲೇ ಮೂಮೆಂಟ್ಸ್ ಅವಾಯ್ಡ್ ಆಗುವಂಥದ್ದು, ಮೂಮೆಂಟ್ಸ್ ಬರೋದೇ ಆಗುವಂಥದ್ದು. ಅದಕ್ಕೆ ಫ್ರೋಝನ್ ಶೋಲ್ಡರ್ ಅಥವಾ ಸ್ಟಿಫ್ ಶೋಲ್ಡರ್ ಅಂತ ಹೇಳುವಂಥದ್ದು. ಸೊ ಶುಗರ್ ಈ ಥರ ಆಗೋ ಚಾನ್ಸಸ್ ಜಾಸ್ತಿ. ಹಾಗಾಗಿ ನಿಮಗೆ ಫ್ರೋಝನ್ ಶೋಲ್ಡರ್ ಶುಗರ್ ಬರೋ ಜಾಸ್ತಿಗಳೇ. ಜೊತೆ ಕೊಲ್ಲಾಜನ್ ಡ್ಯಾಮೇಜ್ ಅಂತ ಹೇಳ್ತೀವಿ. ಸೊ ಡಯಾಬಿಟಿಸನ್ನು ಹೇಳಿದಂಗೆ ಇಟ್ಸ್ ಎ ಸಿಸ್ಟಮಿಕ್ ಡಿಸಾರ್ಡರ್. ಮಧುಮೇಹ ಸಿಸ್ಟಮಿಕ್ ಡಿಸಾರ್ಡರ್ ಅಂದರೆ ಮಲ್ಟಿಪಲ್ ಸಿಸ್ಟಮ್ಸ್ನ ಇನ್ವಾಲ್ವ್ ಆಗುತ್ತೆ. ಅದೇ ರೀತಿ ಕೊಲ್ಲಾಜನ್ ಕೂಡ ಡ್ಯಾಮೇಜ್ ಮಾಡುತ್ತೆ. ನಿಮ್ಗೆ ಗೊತ್ತಿರೋ ಥರ ಶೋಲ್ಡರ್ ಸುತ್ತ ಇರುವಂಥ ಕ್ಯಾಪ್ಸುಲಲ್ಲಿ ಆಗಲಿ ಅಥವಾ ಸುತ್ತ ಇರುವಂಥ ಕ್ಯಾಪ್ಸುಲು, ಲಿಗಮೆಂಟ್ಸ್, ರೊಟೇಟರ್ ಕಫ್ ಅವುಗಳೆಲ್ಲ ಕೊಲ್ಲಾಜನ್ ಯಥೇಚ್ಛವಾಗುತ್ತೆ. ಕೊಲ್ಲಾಜನ್ ಕೂಡ ಡ್ಯಾಮೇಜ್ ಆಗುತ್ತೆ ಶುಗರ್ಗೆ. ಸೊ ಹಾಗೆ ಏನಾಗುತ್ತೆ, ಕೊಲ್ಲಾಜನ್ ಡ್ಯಾಮೇಜ್ ಆದಾಗ ಒಂದು ಇಂಪಾರ್ಟೆಂಟ್ ಪ್ರೋಟೀನ್ ಜಾಯಿಂಟ್ ಮೂವ್ಮೆಂಟ್ಸ್ಗೆ ಕೊಲ್ಲಾಜನ್ ಎಲ್ಲ. ಸೊ ಅವಾಗೇನಾಗುತ್ತೆ, ಫ್ಲೆಕ್ಸಿಬಿಲಿಟಿ ಕಡಿಮೆ ಆಗುತ್ತೆ. ಕೊಲ್ಲಾಜನ್ ಇರೋದೇ ಫ್ಲೆಕ್ಸಿಬಲ್, ಅದು ನಿಮಗೆ ಟೆಂಡನ್ ಆಗಲಿ ಅಥವಾ ಕ್ಯಾಪ್ಸುಲಲ್ಲಾಗಲಿ ಆ ಕೊಲ್ಲಾಜನ್ ಇರೋದೇ ಫ್ಲೆಕ್ಸಿಬಿಲಿಟಿ, ಕೊಲ್ಲಾಜನ್ ಮೂವ್ಮೆಂಟ್ಸ್ಗೆ ಈಸಿ ಆಗುತ್ತೆ. ಸೊ ಕೊಲ್ಲಾಜನ್ ಡ್ಯಾಮೇಜ್ ಆಯಿತು, ಕೊಲ್ಲಾಜನ್ ಸರಿಯಾಗಿರೋಂಥ ಕ್ವಾಲಿಟಿ ಇಲ್ಲ ಅಂದರೆ ಏನಾಗುತ್ತೆ, ಎಲಾಸ್ಟಿಸಿಟಿ ಕಡಿಮೆ ಆಗುತ್ತೆ, ಅವಾಗ ಮೂವ್ಮೆಂಟ್ಸ್ ಎಲ್ಲ ಕಡಿಮೆ ಆಗುತ್ತೆ, ಪೇಯ್ನ್ ಆಗುತ್ತೆ, ಸ್ಟಿಫ್ನೆಸ್ ಬರುತ್ತೆ. ಸೊ ಅದು 2ನೇ ಕಾಸು. 3ನೇ ಕಾಸು ಪೂರ್ ಬ್ಲಡ್ ಸರ್ಕ್ಯುಲೇಷನ್ ಅಂತಿದ್ದೀವಿ ಅಲ್ವಾ. ಡಯಾಬಿಟಿಸ್ ಇರೋರಿಗೆ ಏನಾಗುತ್ತೆ, ನಾರ್ಮಲಾಗಿ ಹೀಲಿಂಗ್ ಪ್ರೊಸೆಸ್ಸೇ ಕಡಿಮೆ, ಡಯಾಬಿಟಿಕ್ ವ್ಯಾಸ್ಕ್ಯುಲೋಪತಿ ಇದೆ, ಡಯಾಬಿಟಿಕ್ ಆ್ಯಂಜಿಯೋಪತಿ ಅಂತ ಹೇಳ್ತೀವಿ, ರಕ್ತನಾಳಗಳು ಎಫೆಕ್ಟ್ ಆಗಿ ರಕ್ತ ಪ್ರಚನೆ ಕಡಿಮೆ ಆಗುತ್ತೆ. ಸೊ ಏನಾದರೂ ಸ್ವಲ್ಪ ಡ್ಯಾಮೇಜ್ ಆಯಿತು, ಪೋಸ್ಟ್ ಟ್ರಾಮೆಟಿಕ್ ಸ್ಟಿಫ್ನೆಸ್ ಅಂತ ಕೂಡ ಆಗುತ್ತೆ. ಸ್ವಲ್ಪ ಎಲ್ಲೋ ಏಟಾಗಿರುತ್ತೆ, ಅವಾಗೇನು ತೊಂದರೆ ಇಲ್ಲ. ಯಾವಾಗಲೂ ವಾರ 10 ದಿವಸ ಅಥವಾ 1 ತಿಂಗಳು 2 ತಿಂಗಳ ಮೇಲೆ ಜಾಯಿಂಟ್ ಸ್ಟಿಫ್ ಆಗ್ಬಿಟ್ಟಿರುತ್ತೆ. ಸರ್ ಅವಾಗ ಏಟತ್ತಾಗೆ ಏನು ನೋವಿಲ್ಲ, ಏನು ತೊಂದರೆ ಇಲ್ಲ, ಇವಾಗ ಯಾಕೋ ಮೂವ್ಮೆಂಟ್ಸ್ ಬರ್ತಾಯಿಲ್ಲ, ಸ್ಟಿಫ್ ಆಗಿದೆ ಅಂತ ಹೇಳ್ತಾರೆ. ಸೊ ಪೋಸ್ಟ್ ಟ್ರಾಮೆಟಿಕ್ ಸ್ಟಿಫ್ನೆಸ್ ಆಗೋ ಚಾನ್ಸಸ್ ಶುಗರ್ಗೆ ಜಾಸ್ತಿ ಆಗುತ್ತೆ. ಯಾಕೆಂದರೆ ಹೀಲಿಂಗು ಅವರಲ್ಲಿ ಕಡಿಮೆ ಆಗುತ್ತೆ. ಯಾಕೆಂದರೆ ಬ್ಲಡ್ ಸಪ್ಲೈ, ನಾನು ಹೇಳಿದಂಗೆ ಡಯಾಬಿಟಿಸ್ ವ್ಯಾಸ್ಕ್ಯುಲೋಪತಿ, ಡಯಾಬಿಟಿಕ್ ಆ್ಯಂಜಿಯೋಪತಿ ಅಂತ ರಕ್ತನಾಳ ಕೂಡ ಎಫೆಕ್ಟ್ ಆಗೋದ್ರಿಂದ ಹೀಲಿಂಗ್ ಕೂಡ ಡಿಲೇ ಆಗುತ್ತೆ. ಈ ರೀತಿಯ ಸ್ಟಿಫ್ನೆಸ್ ಆಗೋ ಚಾನ್ಸಸ್ ಶುಗರ್ಗೆ ಜಾಸ್ತಿಗಳೇ. ಸೊ ರಿಸರ್ಚ್ ಪ್ರಕಾರ 2 to 4 ಟೈಮ್ಸ್ ಜಾಸ್ತಿ ಶುಗರು ಇರೋರಿಗೆ ಈ ರೀತಿಯ ಫ್ರೋಝನ್ ಶೋಲ್ಡರ್ ಬರುವಂಥದ್ದು. ಜೊತೆಗೆ ಫ್ರೋಝನ್ ಶೋಲ್ಡ್ರನ್ನ ನೀವು ಕಡಿಮೆ ಮಾಡ್ಕೋಬೇಕಂತಂದರೆ ಡೆಫಿನೆಟಾಗಿ ಶುಗರ್ ಕಂಟ್ರೋಲ್ ಮಾಡೋದು ಭಾಳ ಇಂಪಾರ್ಟೆಂಟ್. ನಾನು ಹೇಳ್ತಿದ್ದೀನಿ ಪೇಷಂಟ್ಗೆ ಬರೀ ಪೇಯ್ನ್ಗೆ ಮಾತ್ರ ತೊಗೊಂಡು ಬರೀ ಸ್ಟಿಫ್ ಶೋಲ್ಡರ್ಗೆ ಫಿಸಿಯೋಥೆರಪಿ ಮಾಡಿಸಿ ತೊಗೊಂಡ್ರೆ ಆಗಲ್ಲ. ಶುಗರ್ನೂ ಕೂಡ ಸ್ಟ್ರಿಕ್ಟಾಗಿ ಕಂಟ್ರೋಲ್ ಮಾಡ್ಕೋಬೇಕು ಅಂತ ಹೇಳ್ತೀವಿ, ಒಂದಕ್ಕೊಂದು ಇಂಟರ್ಲಿಂಕ್ಡು. ಸೊ ಹಾಗಾಗಿ ನಿಮ್ಗೇನೋ ಫ್ರೋಝನ್ ಶೋಲ್ಡರ್ ಇದೆ ಅಂತ ನಿಮ್ಮ ಡಾಕ್ಟರ್ ಏನೋ ಡಯಾಗ್ನೋಸ್ ಮಾಡಿದ್ರೆ ದಯವಿಟ್ಟು ಒಂದ್ಸರಿ ಶುಗರ್ ಚೆಕ್ ಮಾಡಿಸ್ಕೊಳ್ಳಿ. ಶುಗರ್ನ ಕಂಟ್ರೋಲ್ ಇಟ್ಕೊಳ್ಳೋದು ಕೂಡ ಒಂದು ಇಂಪಾರ್ಟೆಂಟು ಸ್ಟೆಪ್ ಆಫ್ ದ ಟ್ರೀಟ್ಮೆಂಟ್ ಫ್ರೋಝನ್ ಶೋಲ್ಡರ್ ಕಂಟ್ರೋಲ್ ಮಾಡೋಕ್ಕೆ. ನಂಬರ್ 1 ಟಿಪ್ ಏನಪ್ಪ ಅಂದರೆ ಸಿಂಪಲ್ ಶೋಲ್ಡರ್ ಸ್ಟ್ರೆಚಸ್ ಅಂತೀವಿ. ಸಿಂಪಲ್ಲಾಗಿ ಶೋಲ್ಡರ್ನ ಸ್ಟ್ರೆಚ್ ಮಾಡುವಂಥದ್ದು. ಸಿಂಪಲಾಗಿ ಸ್ಟ್ರೆಚ್ ಮಾಡ್ತಾ ನಿಮ್ಮ ಕ್ಯಾಪ್ಸುಲ್ ಟೈಟ್ ಆಗಿರುತ್ತೆ, ಸರೌಂಡಿಂಗು ಲಿಗಮೆಂಟ್ಸು ಅವೆಲ್ಲ ಟೈಟ್ ಆಗುತ್ತೆ. ಅವೆಲ್ಲ ಸ್ವಲ್ಪ ಗ್ರ್ಯಾಜುವಲ್ ಸ್ಟ್ರೆಚ್ ಮಾಡ್ತಾ ಸಿಂಪಲ್ ಸ್ಟ್ರೆಚ್ ಮಾಡ್ತಾ ಜಾಯಿಂಟ್ ಲೂಸ್ ಆಗುತ್ತೆ, ಮೊಬಿಲಿಟಿ ಇಂಪ್ರೂವ್ ಆಗುತ್ತೆ, ಪೇಯ್ನು ಸ್ಟಿಫ್ನೆಸ್ ಎಲ್ಲ ಕಡಿಮೆ ಆಗುತ್ತೆ. ಸಿಂಪಲ್ ಸ್ಟ್ರೆಚಿಂಗ್ ಎಕ್ಸಸೈಸ್ ಮಾಡೋದು ಭಾಳ ಇಂಪಾರ್ಟೆಂಟ್, ಭಾಳ ಎಫೆಕ್ಟಿವ್ ಕೂಡ. ಸೊ 3 ಇಂಪಾರ್ಟೆಂಟ್ ನಾನು ಸ್ಟ್ರೆಚಿಂಗ್ ಎಕ್ಸಸೈಸ್ ಹೇಳ್ತೀನಿ ಶೋಲ್ಡರ್. ಒಂದು ಪೆಂಡುಲಮ್ ಎಕ್ಸಸೈಸ್ ಅಂತ ಹೇಳ್ತೀವಿ. ಸೊ ಪೆಂಡುಲಮ್ ನಿಂತ್ಕೊಂಡು ಸ್ವಲ್ಪ ಕೈ ಸಪೋರ್ಟ್ ತೊಗೊಂಡು ಮುಂದಕ್ಕೆ ಬಗ್ಬಿಟ್ಟು ಈ ಥರ ರೊಟೇಷನ್ ಮಾಡುವಂಥದ್ದು, ಹಿಂದ್ಗಡೆ ತೋರಿಸಿ ರೊಟೇಷನ್ ಮಾಡುವಂಥದ್ದು. ಮೊದಲು ಚಿಕ್ಕ ಸರ್ಕಲ್ ಮಾಡೋದು, ಬರ್ತಾ ದೊಡ್ಡ ಸರ್ಕಲ್ಸ್ ಮಾಡ್ಕೊಳ್ತಾ ಹೋಗ್ಬೇಕು. ಈ ಥರ ಬಗ್ ಮಾಡಬೇಕು, ನಾನು ತೋರಿಸ್ತೀನಿ ನೋಡಿ. ಸೊ ಏನಂತ ಪೆಂಡುಲಮ್ ಎಕ್ಸಸೈಸ್ ಅಂತ ಹೇಳ್ತೀವಿ. ಸೊ ಓವರ್ ಎ ಪೀರಿಯಡ್ ಆಫ್ ಟೈಮ್ ಸೂರ್ಯನಿಗೆಲ್ಲ ಕ್ಯಾಪ್ಸುಲ್ ಸ್ವಲ್ಪ ಲೂಸ್ ಆಗ್ತಾ ಬರುತ್ತೆ, ಸ್ಟ್ರೆಚ್ ಆಗ್ತಾ ಬರುತ್ತೆ. ಸೊ ಓವರ್ ಎ ಪೀರಿಯಡ್ ಆಫ್ ಟೈಮ್ ಸ್ಟಿಫ್ನೆಸ್ ಕಡಿಮೆ ಆಗುತ್ತೆ, ಪೇಯ್ನ್ ಕಡಿಮೆ ಆಗುತ್ತೆ. ಅದು ಸಿಂಪಲ್ ಆಗುವಂಥ ಪೆಂಡುಲಮ್ ಎಕ್ಸಸೈಸು. ನೆಕ್ಸ್ಟ್ ಬಂದು ವಾಲ್ ವಾಕ್ ಅಂತ ಹೇಳ್ತೀವಿ. ಸೊ ಒಂದು ಗೋಡೆ ಕಡೆ ನಿಂತ್ಕೊಂಡು ಕೈ ಬೆರಳಂಗೆ ಮೇಲಕ್ಕೆ ಹೋಗ್ತಾ ಹೋಗುವಂಥದ್ದು. ಈ ಥರ ಎಷ್ಟಾಯ್ತು ಅಷ್ಟು, ಸ್ವಲ್ಪ ಮುಂಚೆ ಇಷ್ಟೇ ಆಗುತ್ತೆ, ಆಮೇಲೆ ಬರ್ತಾ ಇನ್ನೂ ಮುಂದಕ್ಕೂ ಮೇಲಕ್ಕೆ ಹೋಗ್ತಾ ಹೋಗೋದು. ಫ್ರಂಟಿಂದನೂ ಹೋಗೋದು, ಐತೆ ಸೈಡಿಂದನೂ ಅಷ್ಟೇ. ಒಂದು ವಾಲ್ ಕಡೆ ನಿಂತ್ಕೊಂಡು ವಾಲ್ ವಾಕ್ ಅಂತ, ವಾಲ್ ಮೇಲೆ ಈ ಥರ ಬೆರಳು ನಡ್ಕೊತ ಹೋಗುವಂಥದ್ದು. ಈ ಥರ ಹೋಗ್ತಾ ಏನಾಗುತ್ತೆ, ಮೂಮೆಂಟ್ಸ್ ಇಂಪ್ರೂವ್ ಆಗ್ತಾ ಹೋಗುತ್ತೆ, ಕ್ಯಾಪ್ಸುಲ್ ಸ್ಟ್ರೆಚ್ ಆಗುತ್ತೆ, ಪೇಯ್ನು ಸ್ಟಿಫ್ನೆಸ್ ಕಡಿಮೆ ಆಗ್ತಾ ಬರುತ್ತೆ. ಅದು ವಾಲ್ ವಾಕ್ ಅಂತೀವಿ. ಮುಂದೊಂದು ಸಿಂಪಲ್ ಟವಲ್ ಎಕ್ಸಸೈಸು. ಟವಲ್ನ ಈ ಥರ ಹಿಡ್ಕೊಂಡು ಈ ಸಪೋಸ್ ಈಗ ಎಡಗಡೆ ಭುಜ ಎಫೆಕ್ಟ್ ಆದ ಈ ಥರ ಇಟ್ಕೊಂಡು ಈ ಕೈಯಿಂದ ಎತ್ತುವಂಥ, ಇದು ಕೂಡ ಮೇಲಕ್ಕೆ ಬರುತ್ತೆ. ಈ ಥರ ಅಬ್ಡಕ್ಷನ್, ಈ ರೀತಿಯ ಮೂಮೆಂಟ್ಸು ಇಂಪ್ರೂವ್ ಮಾಡುವಂಥದ್ದು. ಸೊ ಈ ಥರ ಸ್ಟ್ರೆಚ್, ಈ ಥರ ರೊಟೇಷನ್, ಈ ಥರ ಎಳೆಯುವಂಥದ್ದು, ಮೇಲಕ್ಕೆ ಎತ್ತುವಂತೆಲ್ಲ ಮಾಡೋದ್ರಿಂದ ಏನಾಗುತ್ತೆ, ಈ ಎಫೆಕ್ಟ್ ಆಗಿರ್ಬೋದ ಫ್ರೋಝನ್ ಶೋಲ್ಡರ್ ಕೂಡ ನಿಮಗೆ ರಿಲೀಸ್ ಆಗುತ್ತೆ, ಸ್ಟ್ರೆಚಿಂಗ್ ಆಗುತ್ತೆ, ಮೂಮೆಂಟ್ಸ್ ಎಲ್ಲ ಇಂಪ್ರೂವ್ ಆಗುತ್ತೆ, ಪೇಯ್ನ್ ಇನ್ಫ್ಲಮೇಷನ್ ಕಡಿಮೆ ಆಗುತ್ತೆ. ಇದು ಸಿಂಪಲ್ ಎಕ್ಸಸೈಸು ನಂಬರ್ 1 ಸ್ಟೆಪ್. ನಂಬರ್ 2 ಟಿಪ್ ಏನಪ್ಪ ಅಂದರೆ ಕಂಟ್ರೋಲ್ ಯುವರ್ ಡಯಾಬಿಟೀಸ್. ನಾನು ಅವೆಲ್ಲ ಹೇಳ್ದಂಗೆ ಶುಗರ್ಗೆ 2ರಿಂದ 4 ಪಟ್ಟು ಜಾಸ್ತಿ ಫ್ರೋಝನ್ ಶೋಲ್ಡರ್ ಬರೋ ಚಾನ್ಸ್ ಇರುತ್ತೆ. ಹಂಗೆ ಶುಗರ್ನ ಕಂಟ್ರೋಲ್ ಮಾಡೋದು ಭಾಳ ಇಂಪಾರ್ಟೆಂಟ್, ಭಾಳ ಕ್ರೂಷಿಯಲ್. ನಾವೆಲ್ಲ ಹೇಳಿದೆ, ನಾನು ಪೇಷಂಟ್ ಬಂದು ನಾನು ಫ್ರೋಝನ್ ಶೋಲ್ಡರ್ ಇದ್ದರೆ ಕಂಪಲ್ಸರಿ ಶುಗರ್ ಟೆಸ್ಟ್ ಮಾಡ್ತೀನಿ, ರ್ಯಾಂಡಮ್ ಬ್ಲಡ್ ಶುಗರ್ನ.
ಏನಾದ್ರೆ ನಾವು ಭುಜದ ನೋವು ಅಂದರೆ ಶುಗರ್ ಟೆಸ್ಟ್ ಮಾಡಿಸ್ತಿರಲ್ಲ ನೀವು ಅಂತಾರೆ. ನೀವು ಮಾಡಿಸಿ ಹೇಳ್ತೀನಿ, ಯಾಕೆಂದರೆ ಭಾಳ ಜನಕ್ಕೆ ಶುಗರ್ ಇರುತ್ತೆ, ಗೊತ್ತೇ ಇರಲ್ಲ ಅವ್ರಿಗೆ. ಸೊ ಹಾಗೆ ಶುಗರ್ನ ಟೆಸ್ಟ್ ಮಾಡಿ ಅದು ಜಾಸ್ತಿ ಬಂದಾಗ ಕಂಪಲ್ಸರಿ ಟ್ರೀಟ್ಮೆಂಟ್ ತೊಗೊಳ್ಳೋದು ಒಳ್ಳೆಯದು. ಶುಗರ್ ಕಡಿಮೆ ಆದಷ್ಟು ಏನಾಗುತ್ತೆ, ನಾನು ಯಾವಾಗಲೂ ಹೇಳ್ದಂಗೆ ಶೋಲ್ಡರ್ ಜಾಯಿಂಟ್ ಇನ್ಫ್ಲಮೇಷನ್ ಕಡಿಮೆ ಆಗುತ್ತೆ, ಕೊಲಾಜಿನ್ ಕ್ವಾಲಿಟಿ ಇಂಪ್ರೂವ್ ಆಗುತ್ತೆ, ಹೀಲಿಂಗ್ ಚೆನ್ನಾಗಾಗುತ್ತೆ, ಬ್ಲಡ್ ಸಪ್ಲೈ ಚೆನ್ನಾಗಾಗುತ್ತೆ. ಸೊ ಎಷ್ಟೊಂದು ಅನುಕೂಲಗಳಿದೆ ಶುಗರ್ ಕಂಟ್ರೋಲ್ ಮಾಡೋದ್ರಿಂದ ಶೋಲ್ಡರ್ ಜಾಯಿಂಟ್ಗೆ. ಸೊ ಈ ಶುಗರ್ನ ಸ್ಟ್ರಿಕ್ಟಾಗಿ ಕಂಟ್ರೋಲ್ ಮಾಡ್ಕೊಳ್ಳೋದು ಒಳ್ಳೆಯದು. ಶುಗರ್ ಕಂಟ್ರೋಲ್ ಎಷ್ಟು ಫಾಸ್ಟಾಗಿ ರಿಕವರ್ ಆಗ್ತದೆ ಮತ್ತು ಲಾಂಗ್ ಟರ್ಮ್ ರಿಕವರಿ ಇರುತ್ತೆ ಫ್ರೋಝನ್ ಶೋಲ್ಡರಿಂದ. ಸೊ ಏನಂತ ಬ್ಯಾಲೆನ್ಸ್ ಡಯಟ್ ತೊಗೊಳ್ಳೋಂಥದ್ದು ಇಂಪಾರ್ಟೆಂಟು. ಸೊ ಪ್ರೊಸೆಸ್ ಕಾರ್ಬ್ಸ್ನ ಶುಗರ್ಸ್ನ ಕಡಿಮೆ ಮಾಡಬೇಕು, ಫೈಬರ್ ರಿಚ್ ಫುಡ್ನ ತೊಗೋಬೇಕು, ವೆಜಿಟೇಬಲ್ಸು, ನಟ್ಸು, ಹೋಲ್ ಗ್ರೈನ್ಸು ಅವೆಲ್ಲ ತೊಗೊಳೋದು ಏನಾಗುತ್ತೆ ನಿಮಗೆ ಬ್ಯಾಲೆನ್ಸ್ ಇರ್ತದೆ, ಶುಗರು ಕಂಟ್ರೋಲ್ ಬರುತ್ತೆ, ಶೋಲ್ಡರ್ ಮೂಮೆಂಟ್ಸ್ ಇಂಪ್ರೂವ್ ಆಗೋಕ್ಕೆ ಅನುಕೂಲ ಆಗುತ್ತೆ ಗೆಳೆಯರೆ. ನೆಕ್ಸ್ಟ್ ಸ್ಟೇ ಆ್ಯಕ್ಟಿವ್ ಅಂತಿಲ್ಲ, ಲೈಟ್ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡುವಂಥದ್ದು, ಎಕ್ಸಸೈಸ್ ಮಾಡುವಂಥದ್ದು, ಯೋಗ ಮಾಡುವಂಥದ್ದು, ಶೋಲ್ಡರ್ ಮೂಮೆಂಟ್ಸ್ ಮಾಡುವಂಥದ್ದು, ಸ್ಟ್ರೆಚಿಂಗ್ ಎಕ್ಸಸೈಸ್ ಮಾಡುವಂಥದ್ದು ಅಂಥವೆಲ್ಲ ಮಾಡಿ ಆ್ಯಕ್ಟಿವ್ ಆಗಿರೋದ್ರಿಂದ ಏನಾಗುತ್ತೆ ಶುಗರು ಕಂಟ್ರೋಲಿಗೆ ಬರುತ್ತೆ, ಜೊತೆಗೆ ಸ್ಟಿಫ್ನೆಸ್ ಆಗೋಂಥ ಶೋಲ್ಡರ್ ಕೂಡ ರಿಲೀಸ್ ಆಗುತ್ತೆ, ಪೇಯ್ನು ಹೆಡಿಮಾ ಕಡಿಮೆ ಆಗುತ್ತೆ, ಕ್ಯಾಪ್ಸುಲ್ ಎಲ್ಲ ರಿಲೀಸ್ ಆಗುತ್ತೆ, ಶೋಲ್ಡರ್ ಮೂಮೆಂಟ್ಸ್ ಕೂಡ ಇಂಪ್ರೂವ್ ಆಗುತ್ತೆ ಗೆಳೆಯರೆ. ಮತ್ತು ಹೈಡ್ರೇಷನ್ ಆಲ್ಸೋ ಮ್ಯಾಟರ್ಸ್. ಚೆನ್ನಾಗಿ ನೀರು ಕುಡಿಬೇಕು, ಬಾಡಿಲಿ ಇನ್ಫ್ಲಮೇಷನ್ ಕಡಿಮೆ ಆಗುತ್ತೆ, ಜಾಯಿಂಟ್ಸ್ನ ಹೆಲ್ತಿ ಆಗಿರುತ್ತೆ. ಸೊ ಇವೆಲ್ಲ ಒಂದಕ್ಕೊಂದು ರಿಲೇಷನ್ ಇದೆ. ನಿಮ್ಗೆ ಗೊತ್ತಿಗೆ ಮಸ್ಕುಲರ್ ಸಿಸ್ಟಮಲ್ಲಿ ಯಥೇಚ್ಛವಾಗಿ ನೀರಿನಂಶ ಇರೋದ್ರಿಂದ ನೀರನ್ನ ಚೆನ್ನಾಗಿ ಕುಡಿಬೇಕಾದ್ರೆ ಭಾಳ ಇಂಪಾರ್ಟೆಂಟು. ಸೊ ಇವೆಲ್ಲ ಸಿಂಪಲ್ ಡಯಟ್ರಿ ಚೇಂಜಸ್ಸು, ಸಿಂಪಲ್ ಆಗಿರುವಂಥ ಒಳ್ಳೆ ಪ್ರೋಟೀನ್ ರಿಚ್ ಫುಡ್ ತೊಗೊಳ್ಳುವಂಥದ್ದು, ಮತ್ತು ಶುಗರ್ ಕಂಟ್ರೋಲ್ ಆಗುವಂಥ ಫುಡ್ ತೊಗೊಳ್ಳುವಂಥದ್ದು, ಸಿಂಪಲ್ ಎಕ್ಸಸೈಸ್ ಮಾಡುವಂಥದ್ದು, ಯಥೇಚ್ಛವಾಗಿ ನೀರು ಕುಡಿಯುವಂಥದ್ದು ಎಲ್ಲ ಮಾಡೋದ್ರಿಂದ, ಯೋಗಾಸನಗಳು ಸ್ಟ್ರೆಚ್ ಎಲ್ಲ ಮಾಡೋದ್ರಿಂದ ಕೂಡ ನಿಮ್ಮ ಶೋಲ್ಡರ್ ಜಾಯಿಂಟ್ ಹೆಲ್ತ್ ಇಂಪ್ರೂವ್ ಆಗುತ್ತೆ, ಫ್ರೋಝನ್ ಶೋಲ್ಡರ್ ಬೇಗ ಕಂಟ್ರೋಲ್ ಬರುತ್ತೆ ಗೆಳೆಯರೆ. ನಂಬರ್ 3 ಟಿಪ್ 3 ಏನಪ್ಪ ಅಂತಂದರೆ ಯೂಸಿಂಗ್ ಹಾಟ್ ಆ್ಯಂಡ್ ಕೋಲ್ಡ್ ಥೆರಪಿ ಅಂತ ಹೇಳ್ತೀವಿ ಅಲ್ವಾ. ಹಾಟ್ ಆ್ಯಂಡ್ ಕೋಲ್ಡ್ ಥೆರಪಿ ಯಾವಾಗ ಉಪಯೋಗಿಸ್ಬೇಕು ಅದು ಇಂಪಾರ್ಟೆಂಟ್. ನೀವು ಎಕ್ಸಸೈಸ್ ಮಾಡೋಕ್ಕೆ ಮುಂಚೆ ಎಸ್ಪೆಷಲಿ ಸ್ನಾನ ಮಾಡಿದ್ಮೇಲೆ ಬಿಸಿನೀರು ಹಾಕ್ಕೊಂಡ್ರೆ ಅಂತ ಎಲ್ಲ ಬಿಸಿಯಾಗಿ ಎಲ್ಲ ರಿಲ್ಯಾಕ್ಸ್ ಆಗುತ್ತೆ, ಮಸಲ್ಸ್ ರಿಲ್ಯಾಕ್ಸ್ ಆಗುತ್ತೆ, ಬ್ಲಡ್ ಫ್ಲೋ ಇಂಪ್ರೂವ್ ಆಗಿರುತ್ತೆ. ಜೊತೆಗೆ ಎಕ್ಸಸೈಸ್ ಮಾಡೋಕ್ಕೆ ಮುಂಚೆನೂ ಹೀಟ್ ಥೆರಪಿ ಕೊಡುವಂಥದ್ದು ಒಳ್ಳೆಯದು. ಸೊ ಅದು ಕೊಟ್ಟರೆ ಅಂತ ನಿಮಗೆ ಬ್ಲಡ್ ಫ್ಲೋ ಚೆನ್ನಾಗಿ ಇಂಪ್ರೂವ್ ಆಗಿರುತ್ತೆ, ಸರೌಂಡಿಂಗ್ ಮಸಲ್ಸ್ ಎಲ್ಲ ಸ್ವಲ್ಪ ರಿಲ್ಯಾಕ್ಸ್ ಆಗಿರುತ್ತೆ, ಕ್ಯಾಪ್ಸುಲ್ ರಿಲ್ಯಾಕ್ಸ್ ಆಗುತ್ತೆ, ಹಂಗೆ ಮೂವ್ಮೆಂಟ್ಸ್ ಮಾಡೋದು ಈಸಿ ಆಗುತ್ತೆ. ಸೊ ನೀವು ಎಕ್ಸಸೈಸ್ ಮಾಡೋಕ್ಕೆ ಮುಂಚೆ ಫಿಸಿಯೋಥೆರಪಿ ಮಾಡೋಕ್ಕೆ ಮುಂಚೆ ಹೀಟ್ ಥೆರಪಿ ತೊಗೊಂಡು ಎಕ್ಸಸೈಸ್ ಮಾಡಿದ್ರೆ ಮೂವ್ಮೆಂಟ್ಸ್ ಎಲ್ಲ ಫ್ರೀ ಆಗುತ್ತೆ, ಬ್ಲಡ್ ಸಪ್ಲೈ ಇಂಪ್ರೂವ್ ಆಗುತ್ತೆ, ಅನುಕೂಲ ಆಗುತ್ತೆ. ಕೋಲ್ಡ್ ಥೆರಪಿ ಯಾವಾಗ ಕೊಡಬೇಕಂದ್ರೆ ಎಕ್ಸಸೈಸ್ ಮಾಡಾದ್ಮೇಲೆ ಸ್ವಲ್ಪ ಸೋರ್ನೆಸ್ ಇರುತ್ತೆ, ಸ್ವಲ್ಪ ಪೇಯ್ನ್ ಇನ್ಫ್ಲಮೇಷನ್ ಡೆವಲಪ್ ಆಗಿರುತ್ತೆ, ಅವಾಗ ಕೋಲ್ಡ್ ಥೆರಪಿ ಕೊಟ್ಟರೆ ಅವಾಗ ಏನಾಗುತ್ತೆ ನಮ್ಮ ಇನ್ಫ್ಲಮೇಷನ್ ಕಡಿಮೆ ಆಗುತ್ತೆ, ಸ್ವೆಲ್ಲಿಂಗ್ ಕಡಿಮೆ ಆಗುತ್ತೆ, ಎಡಿಮಾ ಕಡಿಮೆ ಆಗುತ್ತೆ. ಸೊ ಈ ರೀತಿ ಆಲ್ಟರ್ನೇಟಿವ್ ಕೋಲ್ಡ್ ಆ್ಯಂಡ್ ಹೀಟ್ ಥೆರಪಿ ಕೊಡೋದೇನಂತೆ ನಿಮಗೆ ಫಾಸ್ಟಾಗಿ ರಿಕವರ್ ಆಗ್ತೀರಾ, ಮಸಲ್ಸ್ಗೆ, ಸರೌಂಡಿಂಗ್ ಕ್ಯಾಪ್ಸುಲ್ಗೂ, ಲಿಗಮೆಂಟ್ಸ್ಗೆಲ್ಲ ಯಥೇಚ್ಛವಾಗಿ ಬ್ಲಡ್ ಸಪ್ಲೈ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ, ಪೇಯ್ನು ಸ್ವೆಲ್ಲಿಂಗ್ ಕಡಿಮೆ ಆಗುತ್ತೆ, ಇನ್ಫ್ಲಮೇಷನ್ ಕಡಿಮೆ ಆಗುತ್ತೆ, ಬ್ಲಡ್ ಫ್ಲೋ ಇಂಪ್ರೂವ್ ಆಗುತ್ತೆ. ಸೊ ಆವಾಗ ಏನಾಗುತ್ತೆ ಆಟೋಮೆಟಿಕಾಗಿ ನಿಮ್ಮ ಶೋಲ್ಡರ್ ಮೂಮೆಂಟ್ಸ್ ಫಾಸ್ಟಾಗಿ ರಿಕವರ್ ಆಗ್ತೀರಾ, ಪೇಯ್ನು, ಸ್ಟಿಫ್ನೆಸ್ಸು, ಎಡಿಮಾ ಎಲ್ಲ ಕಡಿಮೆ ಆಗುತ್ತೆ ಗೆಳೆಯರೆ. ಸೊ ಗೆಳೆಯರೆ ನೋಡಿದ್ರಲ್ಲ, ಫ್ರೋಝನ್ ಶೋಲ್ಡರ್ ಭಾಳ ಕಾಮನ್ನು. ಸೊ ಡಯಾಬಿಟೀಸ್ವ್ರಿಗೆ ಹೆಚ್ಚು ಕಡಿಮೆ ಒಂದ್ಸಲಿ ಬಂದಿರುತ್ತೆ, ನಾನು ಭಾಳ ಪೇಷಂಟ್ ನೋಡ್ತಾ ಇರ್ತೀನಿ. ಸೊ ಹಾಗಾಗಿ ಯಾರ್ಯಾರಿಗೆ ಶುಗರ್ ಇದೆ ಅವ್ರಿಗೂ ವೀಡಿಯೋನ ಕಳಿಸಿ, ಯಾಕೆಂದರೆ ಅವ್ರು ನೋಡ್ಕೊಳ್ಳಿ ಈ ಥರ ಶೋಲ್ಡರ್ ಪೇಯ್ನ್ ಪ್ರಾಬ್ಲಮ್ ಇರುತ್ತೆ, ಬಿಗಿನಿಂಗಲ್ಲೇ ಅರ್ಲಿ ಸ್ಟೇಜಲ್ಲೇ ತೋರಿಸ್ಕೊಳ್ಳಿ. ಅದು ಯಾರು ಆಲ್ರೆಡಿ ಭುಜದ ನೋವಿನ ಸಫರ್ ಆಗ್ತಾ ಇರ್ತಾರೆ, ಗೊತ್ತಿರಲ್ಲ ಏನಕ್ಕೋ ನೋವು ಬಂತು, ಸುಮ್ಮನೆ ಏಟಾಗಿಲ್ಲ, ಇನ್ನು ಯಾಕೆ ಬಂತು ಅಂತ ಯೋಚನೆ ಮಾಡ್ತಿರ್ತಾರೆ. ಒಂದ್ಸಲಿ ಕ್ವಾಲಿಫೈಡ್ ಆರ್ಥೋಪೆಡಿಕ್ ಸರ್ಜನ್ ತೋರಿಸಿದ್ರೆ ಏನಕ್ಕೆ ಬಂತು ಅಂತ ಅವ್ರು ಡಯಾಗ್ನೋಸ್ ಮಾಡ್ತಾರೆ, ಅದಕ್ಕೆ ಟ್ರೀಟ್ಮೆಂಟ್ ಆಗ್ತಾರೆ. ಇದಲ್ಲದೆ ಬೇರೆ ಎಷ್ಟೊಂದು ಕಾರಣಗಳಿದೆ, ಪೋಸ್ಟ್ ಟ್ರಾಮ್ಯಾಟಿಕ್ ಸ್ಟಿಫ್ನೆಸ್ ಬಂದಿರ್ಬೋದು, ಅಥವಾ ಕೆಲಸ ಲಿಗಮೆಂಟ್ ಸರೌಂಡಿಂಗ್ ಸುಪ್ರಾಸ್ಮೆಂಟ್ ಟ್ರೇರ್ ಅಂತ ಆಗಿರುತ್ತೆ, ಕ್ಯಾಪ್ಸುಲ್ ಇಂಜಿನ್ ಆಗುತ್ತೆ, ಅಂಥ ಕಾರಣ ಎಷ್ಟೊಂದು ಕಾರಣಗಳಿಂದ ಸ್ಟಿಫ್ ಶೋಲ್ಡರ್ ಆಗೋ ಚಾನ್ಸ್ ಇರುತ್ತೆ, ರುಮ್ಟೆಡ್ ಆರ್ಥರೈಟಿಸ್ ಇರ್ಬೋದು, ಎಷ್ಟೊಂದು ಕಾರಣಗಳಿರ್ಬೋದು. ಸೊ ಹಾಗೆ ಒಬ್ಬ ನುರಿತ ವೈದ್ಯನ ತೋರಿಸೋದು ಭಾಳ ಇಂಪಾರ್ಟೆಂಟು. ಸೊ ಇವೆಲ್ಲ ಎಕ್ಸಸೈಸು ಮನೆಯೆಲ್ಲ ಮಾಡಿ ನೋವುದಿಂದ ಕೂತ್ಕೊಬೇಡಿ, ಖಂಡಿತ ಒಬ್ಬ ಡಾಕ್ಟ್ರ್ ತೋರಿಸಿ. ಕೆಲವು ಸರಿ ಎಕ್ಸಸೈಸ್ ನೋಡ್ತೀವಿ, ಕೆಲವು ಕಂಡೀಷನ್ಸ್, ರೇರ್ ಕಂಡೀಷನ್ಸ್ ಅಲ್ವಾ, ಕೆಲವು ಟ್ಯೂಬರ್ಕ್ಲೋಸಿಸ್ ಶೋಲ್ಡರ್ ಜಾಯಿಂಟ್ ಅಂತಿದೆ, ರೇರ್ ಕಂಡೀಷನ್ಸ್ ಇವೆಲ್ಲ. ಅವನ್ನ ಒಂದ್ಸರಿ MRI ಮಾಡೋದು ಇನ್ನೂ ಕ್ಲಿಯರಾಗಿ ಗೊತ್ತಾಗುತ್ತೆ. ಈ ನಾರ್ಮಲಾಗಿ ಮಾಡಲ್ಲ, ಎಲ್ಲೋ ರೇರ್ ಕೇಸ್ಗೆ ಸಪೋಸ್ಗೆಲ್ಲ 1-2 ವರ್ಷ ನೋವು ತಿಂತಾ ಇದ್ದಾರೆ, ಇವೆಲ್ಲ ಟ್ರೀಟ್ಮೆಂಟ್ ಮಾಡಾಯಿತು, ಕಡಿಮೆ ಎಲ್ಲ ಬೇರೆ ಏನೋ ಪೆಥಾಲಜಿ ಇರ್ಬೋದು, ವಿ ಡೋಂಟ್ ನೋ. ಎಷ್ಟೊಂದು ಕಂಡೀಷನ್ಸ್ ನಾವೆಲ್ಲ ಹೇಳಿದೆ, ಎದುರ್ಕೊಳ್ತೀರ, ಹೇಳೋದು ಬೇಡ. ಸೊ ರೇರಾಗಿ ಕೆಲಸ MRI ಕೂಡ ಮಾಡಬೇಕಾಗ್ಬೋದು, ರೇರಾಗಿ, ರುಟೀನ್ ಆಗಲ್ಲ. ಸೊ ಹಾಗಾಗಿ ಈ ರೀತಿಯ ಡಯಾಗ್ನೋಸ್ ಮಾಡೋದು ಭಾಳ ಇಂಪಾರ್ಟೆಂಟು. ಡಯಾಗ್ನೋಸ್ ಮಾಡಿ ಟ್ರೀಟ್ಮೆಂಟ್, ಸಿಂಪಲ್ ಟ್ರೀಟ್ಮೆಂಟು. ಕೆಲವರಿಗೆ ಒಂದು ಕೋರ್ಸ್ ಫಿಸಿಯೋಥೆರಪಿ ಹೇಳ್ತೀವಿ, ಮನೇಲೇ ಮಾಡೋಕ್ಕೆ ಎಕ್ಸಸೈಸ್ ಮಾಡೋಕ್ಕೆ ಹೇಳ್ತೀವಿ, ಹೋಮ್ ಪ್ರೋಗ್ರಾಮ್ ಅಂತ. ಪೇಯ್ನ್ ಕಿಲ್ಲರ್ಸು ಮತ್ತು ಮಸಲ್ ರಿಲ್ಯಾಕ್ಸೆನ್ಸ್ ಕೊಡ್ತೀವಿ, ಮತ್ತು ವೈಟಮಿನ್ ಡಿ ಕೊಡ್ತೀವಿ, ಕ್ಯಾಲ್ಸಿಯಂ ಕೊಡ್ತೀವಿ. ಎಲ್ಲ ಕೊಟ್ಟಾಗ ಏನಾಗುತ್ತೆ, ಹೀಲಿಂಗ್ ಚೆನ್ನಾಗಾಗುತ್ತೆ. ಕೆಲವು ಕೊಲಾಜನ್ ಇರುವಂಥ ಕೆಲವು ಮಾತ್ರೆಗಳು ಕೂಡ ಈಗ ರೀಸೆಂಟಾಗಿ ಬಂದೆ. ಕೊಲಾಜನ್ ಆವಾಗಲೇ ಹೇಳ್ದಂಗೆ ಕೊಲಾಜನ್ ಕ್ವಾಲಿಟಿ ಇಂಪ್ರೂವ್ ಆಗಿ, ಹೀಲಿಂಗ್ ಆಗಿ ಇಂಪ್ರೂವ್ ಆಗುತ್ತೆ. ಇವೆಲ್ಲ ತೊಗೊಂಡಾಗ ಫಾಸ್ಟಾಗಿ ರಿಕವರ್ ಆಗ್ತೀರಾ. ಇವೆಲ್ಲ ಭಾಳ ಜನಕ್ಕೆ ಇಂಪ್ರೂವ್ ಆಗುತ್ತೆ. ತೀರಾ ಇಂಪ್ರೂವ್ ಆದರೆ ಕೆಲವ್ರಿಗೆ ಇಂಜೆಕ್ಷನ್ಸ್ ಕೂಡ ಕೊಡ್ತೀವಿ. ಭಾಳ ಜನಕ್ಕೆ ಇಂಜೆಕ್ಷನ್ ಕೊಟ್ಟಿದ್ದು ಅದೇನು ತೊಂದರೆ ಎದುರ್ಕೊಳ್ಳೋ ಅವಶ್ಯಕತೆ ಇಲ್ಲ. ವರ್ಷಕ್ಕೆ 2-3 ಇಂಜೆಕ್ಷನ್ ತೊಗೋಬೋದು, ಏನೂ ತೊಂದರೆ ಆಗಲ್ಲ. ಇಂಜೆಕ್ಷನ್ಸ್ ಕೂಡ ತೊಗೋಬೋದು. ಇವಾಗ ರೀಸೆಂಟಾಗಿ PRP ಇಂಜೆಕ್ಷನ್ ಅಂತ ಬಂದೆ, ಬ್ಲಡ್ ರಿಚ್ ಪ್ಲಾಸ್ಮಾ ಅಂತ, ಅದು ಕೂಡ ಕೆಲವರಿಗೆಲ್ಲ ಒಳ್ಳೆ ರಿಸಲ್ಟ್ಸ್ ಬಂದೆ. ಸೊ ಈ ರೀತಿಯ ಟ್ರೀಟ್ಮೆಂಟ್ ತೊಗೊಳೋದ್ರಿಂದ ನೀವು ಆದಷ್ಟು ಬೇಗ ನೋವು ಮುಕ್ತರಾಗಿ ಆರಾಮಾಗಿ ಕೆಲಸ ಮಾಡ್ಕೋಬೋದು, ಆರಾಮಾಗಿ ಪೇಯ್ನ್ ಇಲ್ಲದೇ ಜೀವನ ನಡೆಸ್ಬೋದು. ಏನಕ್ಕೆ ಅನ್ನೆಸರಿ 1 ವರ್ಷ 2 ವರ್ಷ 3 ವರ್ಷ ನೋವು ತಿಂತಾ ಇರ್ತಾರೆ. ಅಷ್ಟೊಂದು ನೋವು ತಿನ್ನೋ ಅವಶ್ಯಕತೆ ಇಲ್ಲ. ತಜ್ಞ ವೈದ್ಯರಿಗೆ ತೋರಿಸಿ ಒಂದು ಒಳ್ಳೆ ಉತ್ತಮವಾದ ವೀಡಿಯೋನ ಮಾಡಿದ್ದೀನಿ. ದಯವಿಟ್ಟು ಯಾರು ಶುಗರ್ ಇದೆ, ಯಾರಿಗೆ ಭುಜದ ನೋವಿದೆ, ವೀಡಿಯೋನ ಫಾರ್ವರ್ಡ್ ಮಾಡಿ ಅವರು ನೋಡಲಿ. ಸಿಂಪಲಾಗಿ ಎಕ್ಸಸೈಸು, ಮನೆ ಮದ್ದನ್ನೆಲ್ಲ ಪ್ರಯತ್ನ ಪಡಲಿ. ಇಲ್ಲಾಂದರೆ ಖಂಡಿತ ಒಬ್ಬ ಕ್ವಾಲಿಫೈಡ್ ಡಾಕ್ಟ್ರಿಗೆ ಆರ್ಥೋಪೆಡಿಕ್ ಸರ್ಜನ್ ತೋರಿಸ್ತೀವಿ, ಒಳ್ಳೆ ಟ್ರೀಟ್ಮೆಂಟ್ ತೊಗೊಳ್ಳಿ. ನೋವು ಮುಕ್ತರಾಗಿ, ಖುಷಿಯಾಗಿ, ನೆಮ್ಮದಿಯಾಗಿ, ಸಂತೋಷವಾಗಿ ಬಾಳೋಣಂತೆ. ಹೆಲ್ತ್ ಈಸ್ ವೆಲ್ತ್, ಪೇಯ್ನ್ ಈಸ್
ಆಪ್ಷನಲ್, ಬಟ್ ಸಫರಿಂಗ್ ಈಸ್ ನಾಟ್ ಆಪ್ಷನಲ್ ಅಲ್ವಾ, ಇಟ್ಸ್ ಎ ಚಾಯ್ಸ್. ವಿ ಕ್ಯಾನ್ ಆಲ್ವೇಸ್ ಟೇಕ್ ಗುಡ್ ಟ್ರೀಟ್ಮೆಂಟ್ ಆ್ಯಂಡ್ ಯು ಅವಾಯ್ಡ್ ಪೇಯ್ನ್ ಅಲ್ವಾ. ಸೊ ಪೇಯ್ನ್ ಇದ್ದಾಗ ಸಫರ್ ಆಗೋದು ಬೇಡ, ಒಳ್ಳೆ ಟ್ರೀಟ್ಮೆಂಟ್ ತೊಗೊಳ್ಳಿ, ನೋವು ಮುಕ್ತ ಜೀವನ ನಡೆಸೋಣಂತೆ. ಆಲ್ ದ ಬೆಸ್ಟ್. ನಾನು ಪ್ರೊಫೆಸರ್ ಡಾಕ್ಟರ್ ಮುರಳೀಧರ್ ಅಂತ. ಮರೆಯದೇ ಈ ವಿಡಿಯೋನ ನೋಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು. ಈ ವಿಡಿಯೋನ ಪ್ರತಿಯೊಬ್ಬರಿಗೂ ನೀವು ಫಾರ್ವರ್ಡ್ ಮಾಡಿ, ಅವ್ರಿಗೂ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.